ನಮಸ್ಕಾರ ಎಲ್ಲ ಬಂದವರೇ. ಈಗ ನಮ್ಮ ಹತ್ರ ಸರಪಳಿ ಇದೆ, ಮೊಳಗಳಿದ್ದಾವೆ, ನಾವು ಭೂಮಾಪನ ಮಾಡಬಹುದಾ ಅಂತ ಕೇಳ್ಬೋದು. ಖಂಡಿತ ಸಾಧ್ಯ. ಆದರೆ ನಾವು ಅಳತೆ ಮಾಡ್ತಕ್ಕಂಥ ಜಮೀನಿನ ವಿಸ್ತೀರ್ಣ ಕಡಿಮೆ ಇರಬೇಕು ಹಾಗೂ ನೆಲ ಸಮದಟ್ಟಾಗಿರಬೇಕು. ಉದಾಹರಣೆಗೆ ಈ ಜಮೀನು ಚೌಕಾಕಾರವಾಗಿದೆ. ಇದರ ಒಂದು ಉದ್ದವನ್ನು ತಗೊಂಡ್ರೆ ಅಳತೆ ಮಾಡಲು ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ. ಅದೇ ರೀತಿ ಈ ಜಮೀನು ಆಯತಾಕಾರವಾಗಿದೆ. ಒಂದು ಉದ್ದ ಮತ್ತು ಒಂದು ಅಗಲವನ್ನು ತೆಗೆದುಕೊಂಡು ಅದನ್ನು ಗುಣಾಕಾರ ಮಾಡಿದರೆ ನಿಮಗೆ ಅದರ ವಿಸ್ತೀರ್ಣ ಕಂಡುಹಿಡಿಯಬಹುದಾಗಿದೆ. ಅದೇ ರೀತಿ ಇದು ಒಂದು 4 ಭುಜಗಳಿರತಕ್ಕಂಥ ಒಂದು ಜಮೀನಾಗಿರ್ತದೆ. ಇದರ 4 ಅಳತೆಗಳನ್ನು ನಾವು ತಗೊಂಡು ನಾವು ಕಂಡುಹಿಡಿಯಬಹುದಾಗಿದೆ. ಹೇಗೆ ಅಂತಂದರೆ, ಇದರಲ್ಲಿ ಒಂದು ಮಧ್ಯೆ ಇದರ ಅಳತೆಯನ್ನು ತೆಗೆದುಕೊಂಡ್ರೆ ನಾವು 1 ಮತ್ತು 2 ತ್ರಿಭುಜಗಳಾಗಿ ಮಾಡ್ಕೋಬಹುದಾಗಿದ್ದು, ಇದರಿಂದ ನಾವು ವಿಸ್ತೀರ್ಣ ಕಂಡುಹಿಡಬಹುದಾಗಿದೆ. ಯಾವುದೇ ಒಂದು ತ್ರಿಭುಜದ 3 ಬಾಹುಗಳ ಅಳತೆ ನಮಗೆ ಗೊತ್ತಿತ್ತು ಅಂತಂದರೆ ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ. ಇದಕ್ಕೆ ಹೆರಾನ್ಸ್ ಸೂತ್ರ ಅಂತ ಇದೆ. ಈ ಒಂದು ತ್ರಿಭುಜದ ಇದರ ಉದ್ದ, ಇದರ ಉದ್ದ, ಇದರ 3 ಉದ್ದ ನಮಗೆ ಗೊತ್ತಿದೆ. ಈಗ ಇದಕ್ಕೆ ಒಂದು ಸೂತ್ರ ಇದೆ. √(s ಇಂಟು s ಮೈನಸ್ a ಇಂಟು s ಮೈನಸ್ b ಇಂಟು s ಮೈನಸ್ p. ಇದರಲ್ಲಿ s a ಪ್ಲಸ್ b ಪ್ಲಸ್ c ಡಿವೈಡೆಡ್ ಬೈ 2 ಆಗಿರುತ್ತೆ. ಇದರಿಂದ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಯೂಟ್ಯೂಬ್, ಟ್ವಿಟರ್, ಥ್ರೆಡ್ ಮತ್ತು ಫೇಸ್ಬುಕ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.